ಮಹಾಭಾರತದಲ್ಲಿ ದುರ್ಯೋಧನನೇ ಖಳನಾಯಕ. ಆದರೆ ಈ ಕಲಿಯುಗದ ಈ ರೈತನ ರಾಜ್ಯದಲ್ಲಿ ನಾನೇ ಖಳನಾಯಕ. ಹದಿಹರೆಯದ ಹಕ್ಕಿಗಳ ನೀಲ ಕುಕ್ಕಿ ತಿನ್ನುವುದೇ ನಂಜೇಗೌಡನ ಕಾಯಕ. ಈ ಊರಲ್ಲಿ ಈ ಗೌಡನ ಊರಲ್ಲಿ ಸರ್ವಾಧಿಕಾರಿಯಾಗಿ ಮೆರೆಯುತ್ತಿರುವ ನನಗೆ ಯಾವನಾದರೂ ಎದುರುತ್ತಿರ ಕೊಟ್ಟರೆ ನಾನಾಗುವೆ ಅವರ ಪ್ರಾಣ ತೆಗೆಯುವ ಯಮರಾಜ. ಲೇ ಧರ್ಮಗೆಟ್ಟ ಧರ್ಮ್ಯ, ನನ್ನೂರಲ್ಲಿ ದೊಡ್ಡ ರೈತನಾಗಿ ಮೆರೆಯುತ್ತಿರುವ ಯಾ ಬೋಳಿ ಮಗನೇ, ಪ್ರತಿ ಸಾರಿ ಜೋಡೆತ್ತಿನ ಸ್ಪರ್ಧೆಯಲ್ಲಿ ನಾನೇ ಜಯ ಸಾಧಿಸುತ್ತಿರುವಾಗ ಇಂದು ನಿನ್ನ ತಮ್ಮ ನನ್ನ ಬಲಗೈ ಬಂಡನೊಂದಿಗೆ ಸೇರಿ ಜೋಡೆತ್ತಿನ ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಿ ನೀ ಜಯ ಸಾಧಿಸಿದರೆ ನಾನು ಸುಮ್ಮನಾಗುತ್ತೇನೆಂದು ತಿಳಿದೆ ಆ ಬೋಳೆ ಮಗನೇ. ನೆವರ್. ಇದೇ ಸೇಡಿಗಾಗಿ ಸೌಂದರ್ಯದ ಸಾಗರದಲ್ಲಿ ಸಂಚರಿಸುತ್ತಿರುವ ನಿನ್ನ ತಮ್ಮನ ಹೆಂಡತಿಯನ್ನು ಹೊತ್ತು ನನ್ನ ಅರಮನೆಯ ದಾಸಿಯನ್ನಾಗಿ ಮಾಡಿ ನಾ ಮೆರೆದಿದ್ದರೆ ನನ್ನ ಹೆಸರು ನರವ್ಯಾಘ್ರ ನಂಜೇಗೌಡನೇ ಅಲ್ಲ. ಸಟ್ಟಿ ಲೇ ತಿರ್ಸಟ್ಟಿ ಅಪಾರ ಅಪಾರ ಈಟ್ ಶೀಟ್ ಆಗಿದೆ ಯಾವಾಗ ನೋಡಿಲ್ಲ ಅಪ್ಪನ. ಅಪಾರ ಯಾಕ್ರಿ ಯಾರದ ಮೇಲೆ ಸೀಟಿಗೆ ಇಟ್ಟೆಲ್ಲ ರೋಚಿಗಿದ್ದೀರಿ? ಯಾರ್ಯವ್ರು? ಬೇರೆ ಯಾರು ಅಲ್ಲ ತಿರ್ಸಟ್ಟಿ, ಬೇರೆ ಯಾರು ಅಲ್ಲ, ನನಗೆ ಅಪಮಾನ ಮಾಡಿದ ಆ ಧರ್ಮನ ತಮ್ಮನನ್ನು. ಯಾಕ್ರಿ ಅಪ್ಪಾರ ಯಾಕ್ರಿ? ಏನ್ ಮಾಡಿರೋರು ಬಾಡ್ಯಾನ ಮಕ್ಕಳ? ತಪ್ಪು ಮಾಡಿದ್ದಾರೆ ತಿರ್ಸಟ್ಟಿ, ತಪ್ಪು ಮಾಡಿದ್ದಾರೆ. ಪ್ರತಿ ಸಾರಿ ಜಾತ್ರೆಯಲ್ಲೂ ನಾನೇ ಜಯ ಸಾಧಿಸುತ್ತಿರುವಾಗ ಇನ್ನು ನನ್ನ ಬಲಗೈ ಬಂಟನನ್ನು ಸೋಲಿಸಿ ತಪ್ಪು ಮಾಡಿದ್ದಾರೆ ಆ ಬಡ ಬಿಕೋರಿಗಳು. ಇದೇ ಸೇಡಿಗಾಗಿ ಅವರ ಬಾಳೆ ತೋಟವನ್ನು ಕತ್ತರಿಸಲು ನನ್ನ ಬಲಗೈ ಬಂಟ ಮಾರಿಗುಡಿಯನ್ನು ಅಷ್ಟ ಮಾಡ್ಬಿಡುಣ್ರಿ. ಇನ್ ಮ್ಯಾಗ ಆ ಬಾಡ್ಯಾನ ಮಕ್ಕಳ ಅನ್ನ ತಿನ್ನದಂಗ್ರಿ ಹೆಂಡಿನ ತಿನ್ಬೇಕ ಮಕ್ಕಳ. ಅಣ್ಣ, ನಾನ್ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡಿರ್ತೀನಿ, ನನಗ್ ಸ್ವಲ್ಪ ಹಣ ಬೇಕಾಗಿತ್ತು. ಹಣ? ಏನಮ್ಮ ಸುವರ್ಣ, ನನ್ನ ಸಾವಿರಾರು ಕೋಟಿ ಆಸ್ತಿ, 10 ಫ್ಯಾಕ್ಟರಿಯ ಮಾಲಕಿ ನೀನಾಗಿರುವಾಗ ಹಣ ಕೇಳಲು ಸಂಕೋಚ ಬೇಕೆ? ತೆಗೆದುಕೋ, 10,000 ಬೇಕೆ? 1 ಲಕ್ಷ ರೂಪಾಯಿ ನಿನ್ನ ಮನ ಬಂದಂತೆ ಖರ್ಚು ಮಾಡು. ಸರಿಯಲ್ಲ, ನಾನಿನ್ನು ಹೋಗಿ ಬರ್ತೀನಿ. ಹಾ ಸುವರ್ಣ, ಹೋಗುವಾಗ ಜಾಗ್ರತೆ ಇರಲಿ. ಧನ್ಯಾರ ಬಾಡಿಗಾರ್ಡ್ ನಮ್ಮ ಅಂಗಡಿ ದೇವಾದ ಹೋಗಿದಾರ ತಗೋರಿ. ಅಕ್ಕ ಸುವರ್ಣ ಕಳಸು ಶೆಟ್ಟಿ, ಕಳಸು. ನಿನಗೆ ಇಷ್ಟವಾದವರನ್ನು ಬಾಡಿಗಾರ್ಡ್ ಆಗಿ ಕಳಿಸು, ನನ್ನದೇನೂ ಅಭ್ಯಂತರವಿಲ್ಲ. ಇಷ್ಟು ಸಾವಿರಾರು ಕೋಟಿ ಆಸ್ತಿ ಎಲ್ಲ ಅವ್ವಾರ ಹೆಸರಲ್ಲೇ ಮಾಡಿದ್ರಲ್ರಿ, ಏನ್ ನಿಮ್ ಮುಂದಿನ ಲೆಕ್ಕ ಅನ್ನೋದು ತಿಳಿವತ್ತರ ನನಗೆ. ಇದೆ ಶೆಟ್ಟಿ, ಇದೆ. ಬೆಳೆದು ದೊಡ್ಡವನಾದ ಮೇಲೆ ನಾನಂತ ಕೆಟ್ಟ ಮೃಗವಾಗುತ್ತೇನೆಂದು ಮೊದಲೇ ತಿಳಿದು ನನ್ನ ಸಾವಿರಾರು ಕೋಟಿ ಆಸ್ತಿಯನ್ನು ನನ್ನ ತಂಗಿಗೆ ಹೆಸರಲ್ಲಿಟ್ಟಿದ್ದಾರೆ ನನ್ನ ತಂದೆ. ಹಿಂಗೈತೇನ್ರಿಪ್ಪ ದನಿ ಹಕ್ಕಿ ಕತ್ತಿದ?
ನಮಗರ ಏನು ಗೊತ್ತಾಗ್ಬೇಕ್ರಿ ನಿಮ್ಮ ಹಕ್ಕಿಕತ್ತ? ಹಿಡಿಯಲಿಲ್ಲ ಅಡ್ಡ ಬದ್ದ ನಿಲ್ಲ ಓಡಲೆ 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 ಓಡಲೆ. ತೋಳ್ನ್ಯಾಗ ತಾಕತ್ ಬಂದೂಕ್ನ್ಯಾಗ ಬುಲೆಟ್ ಐತಿ. ನನ್ನ ಮೈಯಾಗ ಹೊಗರ್ ಐತಿ. ಸರಿ, ನೀವು ಹೇಳಿದಂಗ ಆ ಬಡ ಬಿಕಾರಿ ಧರ್ಮರಾಜನ ಬಾಳೆ ತೋಟವನ್ನು ಕತ್ತರಿಸಿ ಬಂದಿರೋನು ಈ ನಿಮ್ಮ ಬಲಗೈ ಬಂಟ ಮಾರಿಗುಡಿ. ಶಾಬಾಷ್ ಮಾರಿಗುಡಿ, ಶಾಬಾಷ್. ಮೆಚ್ಚಿದೆ ಈ ನಿನ್ನ ಶೂರತನಕ್ಕೆ. ಇನ್ನು ಮುಂದೆ ನಮಗೆ ಎದುರಾದ ವೈರಿಗಳ ರುಂಡ ಆರಿಸಲೇಬೇಕು. ಓಕೆ ಬಾಸ್, ಓಕೆ. ನೀವು ಹೇಳಿದ ಹಾಗೆ ನಮ್ಮ ವೈರ್ಯ ರುಂಡವನ್ನು ಹಾರಿಸಿ ಮಂಡಲದಡಿ ದೂರದಿದ್ದರೆ ನನ್ನ ಹೆಸರು ನಿಮ್ಮ ಬಲಗೈ ಬಂಟ ಮಾರಿಗುಡಿಲೇ ಅಲ್ಲ. ಅಷ್ಟ ಯಾಕ್ರಿ ಧನ್ಯರ? ಅಷ್ಟ ಯಾಕ? ಆ ಮಕ್ಕಳನ್ನ ಚಪಾತಿ ಹಿಟ್ಟು ಲಟ್ಟಿಸ್ದಂಗ ಲಟ್ಟಿಸ ಎಲ್ಲಾರು ಕೂಡ ಮಜಾ ಮಾಡೋನು. ಈ ಊರಾಗ ನಾವು ಮಾಡಿದ್ದ ಮಜಾ, ನಾವು ಪಟ್ಟಿದ್ದ ಸಜಾ. ರಣವೀರ ಬಾಬಾರು ವೀರ್ಯ ಸರದಾರ ನಮಸ್ಕಾರ ಗೌಡ್ರೆ. ಬಾ ಗಜೇಂದ್ರ ಬಾ. ಮತ್ತೇನು ಸಂಚು ಮಾಡಿ ಹೊಂಚು ಹಾಕಲು ಬಂದಿರು? ಛೇ, ಹಾಗೇನಿಲ್ಲ ಗೌಡ್ರೆ. ನಿಮ್ಮ ಆಳು ಮಕ್ಕಳು ನಮ್ಮ ಬಾಳೆ ತೋಟವನ್ನು ಹಾಳು ಮಾಡಿದ್ದಾರೆ. ಅದಕ್ಕಾಗಿ ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಅಂತ ಪರಿಹಾರ? ಪರಿಹಾರ? ನಿನ್ನಂತ ಬಡ ಬಿಕಾರಿಗಳಿಗೆ ಕೊಡುವುದಿಲ್ಲ ಈ ಸಾಹುಕಾರ ಪರಿಹಾರ. ನೀ ಸತ್ತ ಮೇಲೆ ಕೊಡುವುದು ಸರಕಾರ ಪರಿಹಾರ. ಸರ್ಕಾರ ಇಡೀ ಸರ್ಕಾರವನ್ನು ನಡೆಸುವ ಸರ್ದಾರನನ್ನು ನಿನ್ನ ಹಿಡಿತದಲ್ಲಿಟ್ಟುಕೊಂಡು ಪರಿಹಾರದ ಹಣವನ್ನು ನೀನೊಬ್ಬನೇ ತಿಂದು ತೇಗುತ್ತಿರುವ ನಮ್ಮಂತ ಬಡ ರೈತರಿಗೆ ಎಲ್ಲಿಂದ ಬಂದು ಸೇರಬೇಕು ಸರ್ಕಾರದ ಹಣ? ಸುಮ್ಮನೆ ಪರಿಹಾರ ಕೊಟ್ಟು ಪಾರಾಗು, ಇಲ್ಲದಿದ್ದರೆ ನಿಮ್ಮ ಜೀವನದ ಗತಿ ಜೀವನದ ಗತಿ ಜೀವದ ಮೇಲೆ ಆಸೆ ಇಟ್ಟುಕೊಂಡು ಹೇಸಿ ಜೀವನ ನಡೆಸುವ ಸಾಹುಕಾರ ನಾನಲ್ಲ. ಅಲ್ಲೇ ಗಜೇಂದ್ರ, ಜೋಡತ್ತಿನ ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಿ ನೀ ಜಯ ಸಾಧಿಸಿದರೆ ಆಗುತ್ತೇನೆಂದು ತಿಳಿದೆಯಾ ಮಗನೇ? ನೋ, ನೆವರ್. ನಿನ್ನ ಬಾಳೆ ತೋಟವನ್ನು ಕತ್ತರಿಸಿದಂತೆ ನಿನ್ನ ರುಂಡವನ್ನು ಕತ್ತರಿಸುವೆ. ಎಚ್ಚರ ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ನಾಯಿ. ನೀನೊಬ್ಬ ಸಾಹುಕಾರನೆಂದು ನಿನಗೆ ಸಲಾಂ ಹೊಡೆಯುವ ಜಾತಿ ನನ್ನದಲ್ಲ. ನನ್ನನ್ನು ಕತ್ತರಿಸುವ ಖಳನಾಯಕ ನೀನಾದರೆ ನಿಮ್ಮ ರುಂಡವನ್ನು ಕತ್ತರಿಸಲು ಬಂದಿರುವ ಕೆರಳಿದ ಗಂಡು ಹುಲಿ ನಾನು. ಎಚ್ಚರ. ಎಚ್ಚರ ಎಚ್ಚರ ನಮಗೆ ಎಚ್ಚರ ಹೇಳಲು ಬಂದ ಹುಚ್ಚು ಗಜೇಂದ್ರ, ಹುಲಿಯಂದು ಹುಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ಹಚ್ಚಿ ಹಾಕುವೆ. ಈ ಸಾಹುಕಾರನ ಕೈಯಲ್ಲಿ ಸರ್ದಾರ್ ಎಂದು ಸವಾಲು ಹಾಕಿದರೆ ಈ ಪುಂಡ ಹುಲಿಯ ಕೈಯಲ್ಲಿ ನಿಮ್ಮ ರುಂಡ ಹಾರುವುದು ಖಂಡಿತ. ಪುಂಡ ಹುಲಿ ಅಲ್ಲೇ ಪುಂಡ ಹುಲಿ ಎಂದು ಗಂಡು ಕೊಡಲಿ ತೋರಿಸಿದೊಡನೆ ಚಂಡರಂತೆ ಓಡಿ ಹೋಗುತ್ತೇನೆಂದು ತಿಳಿದೆಯಾ? ನಿನ್ನ ಎದೆಗೆ ಗುಂಡು ಹಾರಿಸುವ ಗಂಡಿನ ತಾಳು ಮಗನೇ. ಗೌಡ, ಈ ನಿನ್ನ ಗುಂಡು ಏಕೆ?
ಮೇರು ಪರ್ವತದ ಬಂಡೆ ಬಂದು ಅಪ್ಪಳಿಸಿದರು ಬಗ್ಗಲಾರದು ಈ ಗಜೇಂದ್ರನ ಗಂಡೆದೆ. ಲೇ ತಮ್ಮ, ಬಂದವ್ರಿಗೆಲ್ಲ ಪರಿಹಾರ ಕೊಡಾಕಿದೇನು ಸೊಸೈಟಿ ಕೂಡ ಅಕ್ಕಿ ಮಾಡಿದೇನು ತಮ್ಮ? ಹ ಪಕ್ಕ ಇದು ನಮ್ಮ ಧನ್ಯಾರ ಮನೆ ಗೌಡ್ರ ಮನೆ ಐತಿದ. ಸಾಧ್ಯವಾಗದಿದ್ದರೆ ಸತ್ತು ಹೋಗಬೇಕಾಗುತ್ತದೆ. ಎಚ್ಚರ. ಎಚ್ಚರ ಹೇಳುವ ಚಾಗಲ ಸುಮ್ಮನೆ ನಮ್ಮ ಗಜೇಂದ್ರಗೆ ಪರಿಹಾರ ಕೊಟ್ಟು ನನ್ನ ಔಷಧ ನನಗೆ ಬಿಟ್ಟು ಕೊಡದಿದ್ದರೆ ಸುಟ್ಟು ಹಾಕಿ ಬಿಡುವೆ ನಿಮ್ಮೆಲ್ಲರನ್ನು. ಸೊಕ್ಕಿನ ಕುಣ್ಣೆ, ಈ ದರ್ಪದ ಕೋಟಿದೊಳಗ ಸರ್ಪದಂಗ ಸಜ್ಜಾಗಿರುವ ಈ ನಮ್ಮ ದನಿ ಮುಂದೆ ನಿಂತು ಮಾತಾಡೋ ನೀನ್ ಯಾವಡಲೆ ಅಚ್ಚ ಲುಚ್ಚ. 10 ವರ್ಷಗಳ ಹಿಂದೆ ಈ ಗೌಡ ನನ್ನ ಹೆತ್ತ ತಂದೆ ತಾರನ್ನು ಕೊಂದು ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಸೇಡಿಗಾಗಿ ಇಂದು ಸೆಟ್ಟು ಹೊಡೆದು ನಿಮ್ಮ ಶಿರ ಕತ್ತರಿಸಲು ಬಂದ ಸಿಂಹದ ಮರಿ ನಾನು. ಸಿಂಹದ ಮರಿ ನೀನ್ಯಾವನಲೇ ಕೋಳಿ ಮರಿ? ಆಹಾ, ಅಂದರೆ ಸತ್ತು ಹೋದ ಸಂಜೀವಪ್ಪನ ಬಚ್ಚೆ ಅಲ್ಲೇ ಸಿಂಹದ ಮರಿ ಅಂದು ಸಮರ ಸಾಧಿಸಿ ಸೇಡು ತೀರಿಸಿಕೊಳ್ಳಲು ಬಂದರೆ ನಾನು ಉಗ್ರ ನರಸಿಂಹನ ಅವತಾರ ತಾಳಿ ನಿನ್ನ ಎದೆ ಬಗೆದು ರಕ್ತ ಕುಡಿವೆ ಈ ನನ್ನ ಭದ್ರಕೋಟೆಯಲ್ಲಿ. ತಮ್ಮ, ಎಂದೋ ಕಳ್ಕೊಂಡ ಆಸ್ತಿ ಇಂದು ಹುಡುಕ್ಯಾಡಕ್ ಬಂದ್ರದು ಸಿಗ್ತದಂತ ತಿಳ್ಕೊಂಡೇನು ತಮ್ಮ? ಸಿಗ್ತದಂತ ತಿಳ್ಕೊಂಡೆ? ಸಾಧ್ಯವಾಗದಿದ್ದರೆ ಸತ್ತು ಹೋಗಬೇಕಾಗುತ್ತದೆ. ಎಚ್ಚರ. ಸುಮ್ಮನೆ ರಣವಿಕ್ರಮನ ಜಮೀನು ನನಗೆ ಬರಬೇಕಾದ ಪರಿಹಾರವನ್ನು ಕೊಟ್ಟು ಬಿಡಿ. ಪರಿಹಾರ ಕಂಡವರಿಗೆ ಪರಿಹಾರ ಕೊಡಲಿಕ್ಕೆ ನಾನೇನು ದಾನಶೂರ ಕರ್ಣನೂ ಅಲ್ಲ, ಹುಲಿ ಚಕ್ರವರ್ತಿಯೂ ಅಲ್ಲ, ನಿನ್ನಂತವರ ಪ್ರಾಣ ತೆಗೆಯುವ ಯಮರಾಜ. ನಂಜೇಗೌಡ, ಈ ಯಮರಾಜನೊಂದು ಅಟ್ಟಹಾಸದಿಂದ ಮೆರೆಯುವ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿಸಿರುವ ಪುಂಡ ಹುಲಿ ನಾನು. ಪುಂಡಹುಲಿ ಪುಂಡಹುಲಿ, ನಿಮ್ಮಂತ ಪುಂಡಹುಲಿಗಳಿಗೆಲ್ಲ ಗಂಡನಾಗಿರುವ ಈ ನಮ್ಮ ದನಿಯನ್ನು ಮುಟ್ಟಲು ಬಂದರೆ ಸೀಳಬೇಕಾಗಿತ್ತು. ಎಚ್ಚರ. ನಮಗೆ ಎಚ್ಚರ ಹೇಳುವ ಹುಚ್ಚು ನಾಯಿಗಳೇ, ನಿಮ್ಮಂತ ಸಾಹುಕಾರನನ್ನು ಮೆಟ್ಟಿ ಸೀಳಿ ಬಂದಿರುವ ಈ ಹುಲಿ ತಿನ್ನುವುದು ಹಸಿರು ಹುಲ್ಲಲ್ಲ, ನಿಮ್ಮಂತ ಶ್ರೀಮಂತರ ಹಸಿ ಮಾಂಸವನ್ನು ನೆನಪಿಟ್ಟುಕೊಳ್ಳಿ. ಲೇ ಬಡ ಬಿಕಾರಿಗಳೇ, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ನನ್ನ ಬಂದೂಕಿನ ಗುಂಡಿನಿಂದ ಸುಟ್ಟು ಹಾಕುವೆ ನಿಮ್ಮ ಕೆಟ್ಟ ಶರೀರ. ನಂಜೇಗೌಡ, ಸುಟ್ಟು ಹಾಕುವುದಕ್ಕಿಂತ ಮುಂಚೆ ಮುಟ್ಟಿ ನೋಡಲೇ ಗೌಡ, ಇದೇ ಲಾಂಗಿನಿಂದ ನಿನ್ನನ್ನು ಕೊಚ್ಚಿ ಹಾಕಿ ಮುಚ್ಚಿ ಬಿಡ ಇತನ ರಾಜ್ಯದಲ್ಲಿ. ವಿಕ್ರಮ, ನನಗೆ ಮತ್ತು ತೋರಿಸಿ ಕೊಚ್ಚಿ ಹಾಕುವ ಗಂಡು ಈ ಬ್ರಹ್ಮಾಂಡದಲ್ಲೇ ಅವನ್ಯಾವನೂ ಹುಟ್ಟಿಲ್ಲ. ಒಂದು ವೇಳೆ ಯಾವನಾದರೂ ಹುಟ್ಟಿದರೆ ಅವನ ರುಂಡ ಕತ್ತರಿಸಿ ಚಂಡಾರವಲ್ಲ ಈ ಸಾಹುಕಾರ. ನಂಜೇಗೌಡ, ರುಂಡ ಕತ್ತರಿಸುವ ನಿಮ್ಮಂತ ಗುಂಡಾಗಳಿಗೆ ಈ ಗಂಡುಗಳಿರುವ ರೊಚ್ಚಿಗೆ ನಿಂತರೆ ನಿಮ್ಮಂತ ಗುಂಡಾಗಳ ಗುಂಪನ್ನೇ ನುಂಗಿ ನೀರು ಕುಡಿದು ಬಿಡುತ್ತೆ ಈ ರಾಜಾಹುಲಿ. ವಿಕ್ರಮ, ರಾಜಾಹುಲಿ ಎಂದು ರೊಚ್ಚಿಗೆದ್ದು ಈ ನಮ್ಮ ದನಿ ಮುಂದೆ ನಿಂತು ಮಾತಾಡಿದಿ ಅಂದ್ರ ಎತ್ತಬೇಕಾಕತಿ ನನ್ನ ಮಚ್ಚಂಡ. ಮಾರಿಗುಡಿ, ಈ ಸಾಹುಕಾರನ ಕೈಯಲ್ಲಿ ಸಾಹುಕಾರನ ಮನೆಯ ಕಾಯುವ ನಾಯಿ ನೀನು. ನನಗೆ ಲಾಂಗ್ ತೋರಿಸಿದರೆ ನಿಮ್ಮೆಲ್ಲರ ರುಂಡಗಳನ್ನು ಮುಂಡದಿಂದ ಬೇರ್ಪಡಿಸಿ ಆ ರುಂಡಗಳಿಗೆ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಎದ್ದ ಸರ್ಪದ ಗದ್ದಲದಲ್ಲಿ ನಾ ಗೆದ್ದ ಹುಲಿ ಎನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ಸುಮ್ಮನೆ ಹಣ ಕೊಟ್ಟು ಪಾರಾಗಿ, ಇಲ್ಲದಿದ್ದರೆ ನಿಮ್ಮ ಹೆಣ ಬೀಳುವುದು ಖಂಡಿತ.
ಪರಿಹಾರದನ ಎಟ್ಟಾರು ಕೊಡ್ಬೇಕು ಹೇಳ್ರು ಯಪ್ಪ, ಹೇಳ್ರಿ ಮೊದಲು ಹೇಳ್ರಿ. ನಮ್ ದನಿಯಾರ ಬಿಡ್ರಿ, ನನಗೆ ಹೇಳ್ರಿ ಮೊದಲ. ನಮ್ಮ ಬೆಳೆ ಹಾನಿ ಮಾಡಿದ್ದಕ್ಕೆ 1,00,000 ಪರಿಹಾರ ಕೊಡಬೇಕು. ಬರೀ 1,00,000 ಅಂದ್ರೆ ಬರೀ ನಮ್ ಟೇಬಲ್ ಕರ್ತದ. 1,00,000 ಬರೀ ನಾರಾಯಣ ಬಾ ಹುಚ್ಚಿವ ಯಾಟ ಬೇಕು ನಿನಗ. ಎನ್ಸಾಕ ನೋಟ್ 10 ಒಗಾಟೆಲಿ ಎನ್ಸ್ಕೋಬೇಕ. ಗಡ 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 ಗುಡು 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 ಗಡ 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 ಗಡ. ಅಪಾರ 1,00,000 ರೂಪಾಯಿ ಅಂದಿದ್ರಿ ಅವ. 10 ಹೆಚ್ಚ ಕಡಿಮೆ ನನಗೂ ಎನ್ಸಾಕ್ ಟೈಮ್ ಹಾಕಿರ್ಲಿ ನಿಮ್ ಲೆಕ್ಕದಾಗ. ಏನ್ ಹೆಚ್ಚೋಗಿರೋ ಕಡಿಮೆ ನನಗಂತ್ರ ಏನ್ ಗೊತ್ತಿಲ್ರಿ, ಕೊಟ್ಟು ಕಳ್ಸಿದ್ರಿ. ಮುಗಿತಲ್ಪ ನಿಮ್ ಯಾವಾರ, ನಿಮ್ಮ ದೀಕಿಗೆ ಒಂದು ದೊಡ್ಡ ನಮಸ್ಕಾರ. ಹೋಗುತ್ತೇವೆ ತಿರುಶೆಟ್ಟಿ, ಹೋಗುತ್ತೇವೆ. ಇಷ್ಟಕ್ಕೆ ವ್ಯವಹಾರ ಮುಗಿತಂದು ತಿಳಿದುಕೊಳ್ಳಬೇಕು. ನನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಡದಿದ್ದರೆ ಈ ಬೆಟ್ಟದ ಹುಲಿ ಮತ್ತೆ ಬೇಟೆಯಾಡುವುದಕ್ಕೆ ಸದಾ ಸಿದ್ಧ. ಐ ವಿಲ್ ಕಮ್ ಬ್ಯಾಕ್ ಶೆಟ್ಟಿ, ಐ ವಿಲ್ ಕಮ್ ಬ್ಯಾಕ್. ಹೋಗು ವಿಕ್ರಮ ಹೋಗು. ನಿನಗೇನು ತಿಳಿಯಬೇಕು ಈ ಗೌಡನ ಕಾರಸ್ಥಾನ. ನಿನ್ನಂತ ಬೆಟ್ಟದ ಹುಲಿ ಬೇಟೆಯಾಡಲು ಎಂದೋ ಸಿದ್ಧ ಈ ಸಾಹುಕಾರ. ದನಿ ಅವ್ರನ್ನ ಇಲ್ಲಿಂದ ಸುಮ್ನೆ ಬಿಟ್ಟಿದ್ದ ತಪ್ಪಾತ. ನೀವು ನನಗೇನ್ರ ಅಪ್ಪಣೆ ಕೊಟ್ಟಿದ್ರ ಅವ್ರ ರುಂಡಾನ ಹಾರಿಸ್ತಿದ್ನಿ. ಕಂಡ ರುಂಡ ಆರಿಸುವ ಗಂಡು ಬಲಿ ನಾನಿರುವಾಗ ಯಾರ ರುಂಡ ಆರಿಸಬೇಕು ಹೇಳಿ. ಈಗಲೇ ಹೋಗಿ ಅವರ ರುಂಡಗಳನ್ನು ಆರಿಸಿ ಬರುವೆ. ಬೇರೆ ಯಾರು ಅಲ್ಲ ರಾಜ, ಬೇರೆ ಯಾರು ಅಲ್ಲ. ನನ್ನ ಪರಮವರಿ ಗಜೇಂದ್ರ ಮತ್ತು ರಣವಿಕ್ರಮರುಂಡು ಹಾರಿಸಲೇಬೇಕು. ಓಕೆ, ಹಿಂದೆ ಆ ರಣವಿಕ್ರಮ ನನಗೂ ವಾರ್ನಿಂಗ್ ಮಾಡಿ ಹೋಗಿದ್ದಾನೆ. ನೀವು ಈಗಲೇ ಆರ್ಡರ್ ಮಾಡಿದರೆ ಅವನ ಮರ್ಡರ್ ಖಂಡಿತ. ನಾನು ಹೋಗಿ ಬರುವೆ. ನಿಲ್ಲು ರಾಜ ನಿಲ್ಲು. ರಣವಿಕ್ರಮನ ರುಂಡ ಹಾರಿಸುವುದಕ್ಕಿಂತ ಮುಂಚೆ ಈ ತಿರುಶಕ್ತಿ ಎದೆಗೆ ಗುಂಡು ಹಾಕು. ಹಾಕೊಡ್ರಿ ಅಪ್ಪ, ನನಗೆ ಗುಂಡು ಹಾಕೊಡ್ರಿ ಅಪ್ಪ. ನಾ ಮಾಡಿದ್ದಾದ್ರೆ ಏನ್ ತಪ್ಪು ಗೊತ್ತೈತೇನ್ರಿ ನಿಮ್ಗ? ಗೌಡ್ರ ಬಿಡ್ರಿ, ಹಂಗ ಮಾಡ್ಬಾರ್ದು. ಲೇ ಶೆಟ್ಟಿ, ನನ್ನ ಮಿತ್ರ ಆರ್ಡರ್ ಮಾಡಿದ್ರೆ ಮುಗಿದು ಹೋಯ್ತು. ನಿನ್ನ ಮರ್ಡರ್ ಖಂಡಿತ ಮಗನೇ. ಯಾರ ನಾವು ಕೊಟ್ಟಿದ್ದೇನು ಕರೆ ಕರೆ ನೋಟೋದು ಮಾಡ್ಯಾರ ಅವ್ರಿಗೆ. ನಾವು ನಿಮ್ಮ ಮನೆಯಾಗಿನ ಲೆಕ್ಕಪತ್ರ ಮಾಡೋರ್ನ ಕೊಟ್ಟಿದ್ವೆಲ್ಲ ಕೋಟ ನೋಟ. ನಿಮ್ಮ ದೋಸ್ತದನ್ರಲ್ಲ PSI ಅವಾಗ ಹೇಳುನು ಹೇಳ್ಕಾಸಿ ಏನ್ ಮಾಡೋದು ಗೊತ್ತೈತೇನ್ರಿ? ಕೋಟಾ ನೋಟಿನ ಯಾವಾರ ಮಾಡತ್ತಾರ ಮಕ್ಕಳಂತ ಹಿಡಿಸಿ ಅವ್ರ ದುಬ್ಬದಾಗಿನ ಚರ್ಮ ಬಿಚ್ಚಿಸ್ ಕ್ಯಾಸ ಕೈ ಬಿಟ್ಬಿಡು. ನಾ ಬಾಡ ಮೆಚ್ಚಿದೆ ತಿರುಶೆಟ್ಟಿ, ಮೆಚ್ಚಿದೆ ಈ ನಿನ್ನ ಬುದ್ಧಿವಂತಿಕೆಗೆ. ಹಾ ಎಷ್ಟ ಆಗ್ಲಿ ತುಪ್ಪ ತಂತಿಯಲ್ಲಿ ಅಲ್ಲ ಮಗಣನಿಂದ. ಈಗಲೇ ಇನ್ಸ್ಪೆಕ್ಟರ್ಗೆ ಕರೆ ಮಾಡುದು. ಹಲೋ ಇನ್ಸ್ಪೆಕ್ಟರ್, ನಾನು ಸಾಹುಕಾರ ನಂಜೇಗೌಡ ಮಾತಾಡ್ತಿರೋದು. ಹೇಳಿ, ಎಲ್ಲ ಸೌಖ್ಯ ತಾನೆ? ಓಕೆ, ಅದೇನಿಲ್ಲ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಹೇಳಿ ಸರ್. ಅದೇನಿಲ್ಲ, ನಾನು ಲಾಸ್ಟ್ ಟೈಮ್ ನಮ್ಮ ಊರಲ್ಲಿ ಧರ್ಮರಾಜ ಇದ್ದಾನಲ್ಲ, ಗೊತ್ತಲ್ಲ? ಲಾಸ್ಟ್ ಟೈಮ್ ವಾರ್ನಿಂಗ್ ಹೇಳಕ್ಕೆ ಇದ್ದೀನಿ. ಅದೇ ಧರ್ಮರಾಜ. ಇವತ್ತು ಅವ್ರ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೀತಿದೆ. ಹೌದಾ? ನೀವು ಆದಷ್ಟೇ ಬೇಗನೆ ಬಂದು ಅವರನ್ನ ಅರೆಸ್ಟ್ ಮಾಡಿ. ಸದ್ಯ ಸರ್, ಇಮಿಡಿಯೇಟ್ಲಿ ಬರ್ತೇವೆ. ನಿಮಗ್ ತಲುಪಬೇಕಾದ ಮಾಮೂಲಿ ಎಲ್ಲ ನಮ್ಮ ಶೆಟ್ಟಿ ನೋಡ್ಕೋತಾನೆ. ಓಕೆ ಸರ್. ಓಕೆ, ಮತ್ತೆ ಭೇಟಿ ಆಗೋಣ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಅಲ್ಲೇ ಧರ್ಮಗೆಟ್ಟ ಧರ್ಮ್ಯ, ನೀನಿನ್ನು ಜೈಲು ಕಂಬಿ ಎನಿಸಲೇಬೇಕು. ಅಲ್ಲೇ ಕೊಳೆಯುವ ಹೆಣವಾಗಲೇಬೇಕು.
ಇದೇ ಖುಷಿಗೆ ಒಳಗಡೆದ ವಿಸ್ಕಿ ಬಾಟಲ್ ತೆಗೆದುಕೊಂಡು ಬಾ. ಆದರೆ ಈಗಲೇ ಹೋಗಿ ತರ್ತೀನಿ. ಲೇ ಶೆಟ್ಟಿ, ಇದೇ ಖುಷಿಗೆ ಆ ಪಕ್ಕದ ಮನೆ ಪದ್ಮಾಳಿಗೆ ಫೋನ್ ಮಾಡಿ ಬರ ಹೇಳು, ನಮ್ಮ ಜೊತೆ ಆಡಿ ಕುಣಿಯಲು. ಹಲೋ ಪದ್ಮವನ, ನಾವ ತಿರ್ಸೇಟಿ ಕಬರ್ ಗಟ್ಟಲೆ ನಾ ತಿರ್ಸೇಟಿ ದನ್ಯಾರು ರೋಚಿಗೆದ್ದಾರ. ಏನಂದಿ? ಸಣ್ಣವ್ರ ಅದಾರ ಅವ್ರ ಅಚಿಕ್ ಅದಾರ ಅವ್ರ ಇಚಿಕ್ ಅದಾರ. ನೀವ್ ಒಬ್ಬಾಕೆ ಬರಬೇಡ. ಇಲ್ಲ ಮೈನ್ಯ ಪಕ್ಕದ ಮನೆ ಪದ್ಮ, ಆಚೆ ಕಡೆ ಮನೆ ಗುದ್ಮ ಗಜ್ಮ. ಅಯ್ಯೋ ಗಜ ಯಾವಾರ. ಏನಂದಿ? ಕೇಳ್ಸಕ್ಕಲ್ಲ? ಹೌದು, ಗುರುಗಳು ಕಾಲಿನ ಅದಾರ ತಗೋ. ಒಬ್ರು ಎಕ್ಸ್ಟ್ರಾ ಇದ್ರು ನಡೀತಿದ್ದೆ. ಹಂಗ ಮಾತ್ರ ಚಲೋ ಆಗ್ಬೇಕಾ? ಯಾಕಂದ್ರೆ ಮನೆಯಿಂದ ಮಳೆ ಆಗಿಲ್ಲ ಊರಾಗ. ಕರ್ಕೊಂಬಂದ್ಬಿಡು. ಎಲ್ಲ ವ್ಯವಸ್ಥೆ ಫುಲ್ ಗಿತ್ತೈತು. ಧನ್ಯಾರ ಎಲ್ಲ ಸಕಲ ಸರ್ಕಾರಿ ಮರ್ಯಾದೆಗಳಿಂದ ಬರತ್ತಾರ್ರಿ. ಅವ್ರದ್ದು ಏನ್ ನೋಡಿ ಅದ್ರಾಗ 5% ನಡೆಸ್ಬಿಡ್ತೇನ್ರಿ ಸಂಸ್ಕಾರ. ನೀನು ಫ್ಯಾಕ್ಟರಿ ಕಡೆಗೆ ಹೋಗಿ ಬಾಯ್. ಶೆಟ್ಟಿ, ಲೇ ಶೆಟ್ಟಿ ಮಾರಿಗುಡಿ, ನೀವು ಈಗಲೇ ಹೋಗಿ ಊರಾಚೆ ಇರುವ ಆ ರಣವಿಕ್ರಮನ 20 ಎಕರೆ ಜಮೀನ ವಿಡಿಯೋ ಮಾಡ್ಕೊಂಡು ಬನ್ನಿ. ಅಲ್ಲಿ ನನ್ನದೊಂದು ಭವ್ಯವಾದ ಫ್ಯಾಕ್ಟರಿ ಕಟ್ಟೋದಿದೆ. ವಿಡಿಯೋ ಕಷ್ಟ ಯಾಕ್ರಿ ದನ್ಯಾರ, ಹೊಡ್ಕೊಂಡ್ ಬರ್ತಾವ ತೋರ್ಲಾ. ಲೇ ಗಜ, ನಾ ಹೊಡೆದ ಮೋಸದ ಭವನಕ್ಕೆ ನೀನು ಖಂಡಿತವಾಗಿಯೂ ಗುಣವಾಗುವುದಿಲ್ಲ. ಅದೇ ಜೈಲಲ್ಲಿ ಕೊಳೆಯುವ ಹೆಣವಾಗುವೆ. ಬರುವೆ. ಜಗವೇ ದನ್ಯಾರು ಏನ್ ನಮ್ದಟ್ ಏನ್ರ ವ್ಯವಸ್ಥೆರ್ನ? ಅವ್ರೇನು ಗೌಡ್ರು ಚಿಲು ಪಾಟಿಗೆ ಬಂದಾರು. ನಾವು ಏನ್ರ ಮಜಾ ಮಾಡೋಣಲ್ಲ. ತಗೋರಿ ಪೈಲಿ ಮೇಲಟ ಬೆಳಿಗ್ಗೆ ಮಾಡ್ರಿ. ಆಯ್ತು, ನಾವು ನೀವು ಒಟ್ಟ ಮಾಡೋಣ.